ಶ್ರುತಿ ಸ್ಮೃತಿ ಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. भोजो भोजो रगिमिदस्य वर्धयन्ने अभिन्ने खिल्ले निदधाति देवयुम् नता नशन्ति न दभाति तस्करः. दलं शुभ्रनेत्रं विशालं प्रसन्नाननं नीलकण्ठं दयालं मृगाधीश चर्माम्बरं मुण्डमालं प्रियं शङ्करं सर्वनाथं भजामि. सुप्रभातम्. दर्शनं पुण्यदर्शनं देवतादर्शनं दिव्यदर्शनं पुण्यदर्शनं देवतादर्शनम्. ईयुर्गावो नयवसादगोपायथा कृतमभिमित्रं जितासाः वृष्णिगावः वृष्णिनि प्रेषितास सृष्टिं चक्रर्नियतोरन्तयश्च. ॐ अमृत्यवे नमः. ॐ वीरवीराय नमः. ॐ ग्रामावासाय नमः. ॐ जनाश्रयाय नमः. ॐ धनदाय नमः. ॐ निर्गुणाय नमः. ॐ शूराय नमः. ॐ वीराय नमः. ॐ निधिपते नमः. शिव शम्भो शिव शिव शम्भो शम्भो शिव शिव शम्भो शिव शम्भो शिव शिव शम्भो. कदली खर्जूरादि फलमुल कन्ननु कदली खर्जूरादि फलमुल कन्ननु पतित ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಒಳಗಿತ್ತು ಕಾಣಿಸ್ತಿಲ್ಲ, ಒಂದು ಕ್ಷಣಕ್ಕೆ ಟಕ್ ಅಂತ ಮೇಲೆ ಬಂದ್ಬಿಡ್ತದೆ. ಹಾಗೆ ಬಾಮ ನನ್ನ ಮನಸ್ಸಿನೊಳಗೆ ಹಾಗೆ ಬಾ ನೀನು, ಹಾಗೆ ಬಂದು ನನ್ನ ಮನಸ್ಸಿನಲ್ಲಿ ಭಕ್ತಿಯನ್ನು ಸೃಷ್ಟಿ ಮಾಡು ಅಂತ ಕೇಳ್ಕೊಂಡು ಮುಂದಿನ ಸಾಲ ಹೇಗಿದೆ ನೋಡಿ ಸರ್. ಕನಕ ವೃಷ್ಟಿಯ ಕರೆಯುತ್ತ ಬಾರೇ
ಕನಕ ವೃಷ್ಟಿಯ ಕರೆಯುತ್ತ ಬಾರೆ ಮನಕಾಮನೆಯ ಸಿದ್ಧಿಯ ತೋರೆ ದಿನಕರ ಕೋಟಿತೆ. ಕಥಾಚಿತ್ರಾವಳಿ ಒಂದು ಕಥೆಯ ಹಿಂದಿರುವ ತತ್ವವನ್ನು, ಅಲ್ಲಿರುವ ಆಚಾರ ವಿಚಾರಗಳನ್ನು ಸನಾತನ ಧರ್ಮದ ಹಿನ್ನೆಲೆಯಲ್ಲಿ ವಿಸ್ತಾರವಾಗಿ ರಸಮಯವಾಗಿ ನಿರೂಪಣ ಮಾಡುವುದು. ಸುಹೃನ್ ಮಿತ್ರಂ ತಾಂಬೂಲಂ ಭಾರತೀ ಕಥಾ ಸೂರ್ಯೋದಯಂಚ ಪಂಚೈತೆ ನೂತನಾನಿ ದಿನೇ ದಿನೇ. ಭೂತಂ ಭವತ ಭವ್ಯಂ ಚ ಸ್ವಪ್ನೆ ಸುಪ್ತಿಂ ಚ ಭೂತಂ ಭವದಪಿ ಭವ್ಯಂ ಚ. உணர்ந்து ஓதற்கு அரியவனாகிய சிவபெருமானிடத்திலே மாறாத அன்பு கொண்டு பக்தியினாலே முக்தி நிலத்தை பெற்ற அடியார் பெருமக்களுள் ஒருவராக விளங்கக்கூடியவர் நம்முடைய திருஞಾನ ಸಂಬಂಧಮೂರ್ತಿ ಸ್ವಾಮಿಗಳು. ಇನ್ನು ಗೌರಮುಖ ಅಂತನ್ನುವ ಒಬ್ಬ ಋಷಿಗೆ ಬ್ರಹ್ಮದೇವರು, ನಿನಗೆ ಇಂತಹ ಒಂದು ಅನಂತ ಪುಣ್ಯ ಕೊಡುವ ಸ್ಥಳವನ್ನು ಕೊಡ್ತೇನೆ, ಒಂದು ಚಕ್ರವನ್ನು ಕಳಿಸ್ತೇನೆ, ಈ ರಥದ ಚಕ್ರ ಇದರ ನಿಮಿ ಎಲ್ಲಿ ಶೀರ್ಣವಾಗ್ತದೆ, ನಾಶವಾಗ್ತದೆ, ಅಲ್ಲಿ ಉತ್ತಮವಾದಂತಹ ತಪಸ್ಸಿನ ಫಲ ಸಿಗುತ್ತದೆ ಅಂತ ಹೇಳಿದ್ದಕ್ಕಾಗಿ ನೈಮಿಷಾರಣ್ಯ ಅಂತ ಇಲ್ಲಿಯೇ ಸ್ಥಳದಲ್ಲಿಯೇ ಆ ನಿಮಿ ಮುರಿದದ್ದಕ್ಕಾಗಿ ರಥದ್ದು ಇದಕ್ಕೆ ನೈಮಿಷಾರಣ್ಯ ಅಂತ ಹೆಸರು ಬಂತು ಅಂತ. இன்ன பேர் இன்ன உருவம்னு குறிப்பிடப்பட முடியாத வஸ்து பகவான். எல்லாம் அல்ல திருவரங்கத்தான் கிருபையினால் நாம் இந்த ராமாவதாரத்தை அனுபவித்துக் கொண்டிருக்கிறோம். ಶಾಂತ ನಿಷ್ಕ್ರಿಯ ನಿಶ್ಚಲ ನಿರಂಜನ ನಿತ್ಯ ನಿರ್ದ್ವಂದ್ವ ಚೇತನ ಶಿವ ತತ್ವ. ನಾನು ಸಂಚಿತಾ. ಮೊದಲನೇದಾಗಿ ಹೇಳಬೇಕಂದ್ರೆ ಶ್ರೀಶಂಕರ್ ಚಾನಲ್ ಹೊಸದಾಗಿ ಓಪನ್ ಆಗಿದೆ. ಡೆಫಿನೆಟಾಗಿ ಒಳ್ಳೊಳ್ಳೆ ಪ್ರೋಗ್ರಾಮ್ಸ್ ಬರಲಿ, ನಿಮ್ಮ ಚಾನಲ್ ಕೂಡ ಸಕ್ಸಸ್ ಆಗಲಿ. ಕನ್ನಡದಲ್ಲಿ ಹಲವಾರು ಎಂಟರ್ಟೈನ್ಮೆಂಟ್ ಚಾನಲ್ಗಳಿದ್ದಾವೆ, ಆದರೆ ಆಧ್ಯಾತ್ಮಿಕತೆಯ ಬಗ್ಗೆ ಯಾವ ಚಾನಲ್ಲು ಇಲ್ಲ. ಆದ್ದರಿಂದ ಮೊಟ್ಟ ಮೊದಲನೇ ಬಾರಿಗೆ ಶ್ರೀಶಂಕರ ಅಂತ ಹೆಸರಿಟ್ಕೊಂಡಿರೋ ಈ ಚಾನಲ್ ಕರ್ನಾಟಕಕ್ಕೆ, ಕನ್ನಡದ ಮನೆ ಮನೆಗೆ ಬರ್ತಾ ಇದೆ. ಎಲ್ಲರೂ ಸಹ ಸ್ವಾಗತವನ್ನು ಹೇಳಿ ಆನಂದಿಸಿ. ಶ್ರೀಶಂಕರ ಇದೊಂದು ಸಂಪೂರ್ಣ ಆಧ್ಯಾತ್ಮಿಕ ಕನ್ನಡ ವಾಹಿನಿ, ನಾನ್ ಕಮರ್ಷಿಯಲ್ ಚಾನಲ್. ತುಂಬ ಸಂತೋಷ ಅನ್ನಿಸ್ತಾ ಇದೆ. ನಮ್ಮ ಭಾರತದಂಥ ದೇಶಕ್ಕೆ ಇಂಥ ಚಾನಲ್ ಬಹಳ ಮುಖ್ಯ. ಯಾಕಂದರೆ ನಮ್ಮ ಭಾರತದ ಅಸ್ತಿತ್ವ ಇಡೀ ಈ ಪ್ರಪಂಚದಲ್ಲಿದೆ ಅನ್ನೋದೇ ಆಧ್ಯಾತ್ಮಿಕದ ಮೇಲೆ. ನಾನು ಪ್ರಿಯಾಂಕಾ ಉಪೇಂದ್ರ. ತುಂಬ ಬೇಗ ನಿಮ್ಮ ಮುಂದೆ ಶ್ರೀಶಂಕರ ಅಂತ ಒಂದು ಸ್ಪಿರಿಚುವಲ್ ಚಾನಲ್ ಬರ್ತಾ ಇದೆ, ದಯವಿಟ್ಟು ಇದು ವೀಕ್ಷಿಸ್ರಿ. ನಮಸ್ಕಾರ. ಭಾರತೀಯರಿಗೆ, ಅದು ದಕ್ಷಿಣದ ಭಾರತೀಯರಿಗೆ ಒಂದು ಸಂತೋಷದ ವಿಷಯ. ಶ್ರೀಶಂಕರ ಮೂಲಕ ನಮ್ಮ ಭಾರತ ದೇಶದ ಸಂಪ್ರದಾಯ, ಸಂಸ್ಕೃತಿ ಇದರೆಲ್ಲ ಅಳವಡಿಸ್ಕೊಂಡು ಒಂದು ಸ್ಪಿರಿಚುಯಾಲಿಟಿ, ಆಧ್ಯಾತ್ಮಿಕವಾದ ಒಂದು ಈ ಚಾನல் ಬರ್ತಾ ಇದೆ. ஸ்ரீ சங்கரா டிவியில் நான் கலந்து கொள்றதுல ரொம்ப மிக்க மகிழ்ச்சி அடைகிறேன். முதல்ல என்னுடைய பெயர் விக்கு விநாயகராம் அப்படின்னு தான் எல்லாருக்கும் தெரியும். செய்வா 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 அறிந்தும் அறியாமலும் தெரிந்தும் தெரியாமலும் செய்த சகல குற்றங்களையும் பாவம் கலையும் மன்னித்து ரட்சி காயத்து எமக்கு நிச்சயம் நீ அருள வேண்டும். ಹೀಗೆ ನಮ್ಮ ಮತ್ತೂರು ಹೊಸಳ್ಳಿ ಗ್ರಾಮ ವೇದ ಗ್ರಾಮ, ಸಂಸ್ಕೃತ ಗ್ರಾಮ, ಗಮಕ ಗ್ರಾಮ ಅಂತ ಅನೇಕ ಕಲೆಗಳಲ್ಲಿ ಹೆಸರು ತಗೊಂಡಿದೆ. ಇವತ್ತಿಗೂ ಅಲ್ಲಿ ವೇದ ಪಾಠಶಾಲೆ ಎಲ್ಲ ನಡೆಸ್ತಾ ಇದ್ದಾರೆ. ವೇದ ಪಾಠಶಾಲೆ ಇದೆ, ಸಂಸ್ಕೃತ ಪಾಠಶಾಲೆ ಇದೆ,